ನಿನ್ನೆಯ ಕಥೆಯ ಮುಂದುವರೆದ ಭಾಗ, ಕೊನೆಯ ಭಾಗ. ಈ ಕಥೆಯನ್ನು ಕೊನೆಯವರೆಗೂ ನೋಡಿ. 7ನೇ ರಾತ್ರಿ ಮನೆಯೊಳಗೆ ಆಕಸ್ಮಿಕವಾಗಿ ದೀಪಗಳು ಆರಿದವು. ಗಾಢ ಕತ್ತಲಿನಲ್ಲಿ ತಾಯಿಯ ಅಳುವ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಅನಿರುದ್ಧ ಹಿಂದಕ್ಕೆ 2 ಹೆಜ್ಜೆ ಇಟ್ಟ. ಅವನ ಹೃದಯ ತೀವ್ರವಾಗಿ ಬಡಿದುಕೊಂಡಿತ್ತು. ಮಾಯಿ, ನೀನೆಂದು ನನಗೆ ಸಾಕು. ಮಾತನಾಡದೆ ಇದ್ದ ಆ ರಾತ್ರಿ ನಿಜವಾಗಿಯೂ ನಿನ್ನ ಕೈಯಿಂದಲೇ ಜರುಗಿತ್ತಾ ಎನ್ನುವ ಪ್ರಶ್ನೆ ಅವನ ಕಂಠದಲ್ಲಿ ನಿಂತುಕೊಂಡಿತ್ತು. ತಾಯಿ ಕಣ್ಣೀರನ್ನು ತಡೆದುಕೊಳ್ಳಲಾರದೆ ನೆಲಕ್ಕೆ ಕುಸಿದಳು. ನಾನು ನಿನ್ನನ್ನು ಬಾವಿಗೆ ತಳ್ಳಲಿಲ್ಲ. ನಾನು ನಿನ್ನನ್ನು ರಕ್ಷಿಸಲು ಓಡುತ್ತಿದ್ದೆ. ಆದರೆ ನಿನ್ನನ್ನು ತಳ್ಳಿದವಳು ಮತ್ತೊಬ್ಬಳು, ನನ್ನ ನೆರಳಿನಂತೆ ಬೆಳೆದವಳು, ನನ್ನೇ ನೋಡಿ ಬೆಳೆದವಳು. ಅವಳ ಶಬ್ದ ನಡುಗುತ್ತಿತ್ತು. ಮಹಿಕಾ ಬೆಚ್ಚಿ, ಅಂದರೆ ಯಾರು ಎಂದು ಕೇಳಿದಳು. ಆ ವೇಳೆ ಬಾವಿಯೊಳಗಿನ ಆ ಪ್ರತಿಬಿಂಬ ನಿಧಾನವಾಗಿ ಅಳಿದು ಅದರ ಜಾಗದಲ್ಲಿ ಒಂದು ಯುವತಿ, ಕಪ್ಪು ಬಟ್ಟೆ, ಕಣ್ಣುಗಳಲ್ಲಿ ಹೊಗೆ ಎದ್ದು ಬಂತು. ಅವಳ ಕಣ್ಣುಗಳು ಅನಿರುದ್ಧನ ಕಣ್ಣಿನಲ್ಲಿ ಬೆಂಕಿಯಂತೆ ಚುಚ್ಚಿದ್ದವು. ತಾಯಿ ಕಿರುಚಿದಳು. ಅವಳು ನನ್ನ ಅಕ್ಕನ ಮಗಳು, ನನ್ನ ಮನೆಯ ಶಪಥ. ನಿನ್ನ ಜನ್ಮದ ರಹಸ್ಯ ತಿಳಿದುಕೊಂಡ ದಿನದಿಂದಲೇ ನಿನ್ನನ್ನು ತನ್ನ ಜೀವನಕ್ಕೆ ಬೆದರಿಕೆಯಾಗಿ ನೋಡುತ್ತಿದ್ದಳು. ಶಬ್ದಗಳು ಗಾಳಿಯಂತೆ ಬಿದ್ದವು. ಮನೆಯ ಒಳಗಡೆ ಬಾಗಿಲುಗಳು ಬಿರುಕಿ ತೆರೆಯುವ ಶಬ್ದ. ಹಳೆಯ ಅಲಮಾರಿಯ ಹಿಂದಿನ ದಾರಿಯಿಂದ ಏನೋ ನಗುವ ಶಬ್ದ. ಅನಿರುದ್ಧ, ಮಹಿಕಾ ಮತ್ತು ತಾಯಿ 3 ಮಂದಿ ಒಟ್ಟಾಗಿ ಹಿಂದಿಕ್ಕಿದ್ದರು. ಆ ನಗು ಮಾನವನದ್ದಲ್ಲ, ಅದು ಶಾಪದ ಹಾಸ್ಯ. ಕತ್ತಲಿನೊಳಗಿಂದ ಆ ಯುವತಿ ಹೊರಬಂದಳು. ನಿನ್ನನ್ನೇ ನೀನು ಗುರಿಯಾಗಿಸಿಕೊಂಡಿದ್ಯಾ ಅನಿರುದ್ಧ? ನಿನ್ನ ನೆನಪುಗಳನ್ನು ನಾನು ಬದಲಾಯಿಸಿದೆ. ನಿನ್ನ ಜೀವನದ ಮೊದಲ 10 ವರ್ಷಗಳ ಕಥೆ ನನ್ನಿಂದ ಬರೆಯಲ್ಪಟ್ಟದ್ದು. ಅನಿರುದ್ಧನ ಕೈಗಳು ನಡುಗಿದವು. ತಾಯಿ ಮುಂದೆ ನಿಂತು ಅವನನ್ನು ಕಾಪಾಡಲು ಪ್ರಯತ್ನಿಸಿದಳು. ಆದರೆ ಆ ಕಪ್ಪು ಶಕ್ತಿ ತಾಯಿಯನ್ನು ಹಿಂದಕ್ಕೆ ಎಸೆದಂತೆ ಚಮತ್ಕಾರವಾಗಿ ತಳ್ಳಿತು. ಅನಿರುದ್ಧನ ಕಿವಿಯಲ್ಲಿ ಗುಡುಗು. 7ನೇ ರಾತ್ರಿ ನಿನ್ನ ಅತಿದೊಡ್ಡ ಶತ್ರು ಯಾರೋ ತಿಳಿದುಕೊಂಡೆ. ಆದರೆ ಅವಳು ನಿಜವಾದ ಶತ್ರುವೇ ಅಲ್ಲ. ಅವಳು ಕೇವಲ ಮುಂಬಾಗಿಲು. ನಿಜ ಶತ್ರು 8ನೇ ರಾತ್ರಿ ಬರುವುದು. 8ನೇ ರಾತ್ರಿ ಮಳೆ ಜೋರಾಗಿ ಸುರಿಯುತ್ತಿತ್ತು. ಮನೆಯೊಳಗಿನ ದೀಪಗಳು ಜ್ವಾಲೆಯಂತೆ ತಪಿಸುತ್ತಿದ್ದವು. ಎಲ್ಲರೂ ಮೌನ. ತಾಯಿ ಹಳೆಯ ಗ್ರಂಥದ ಕೊನೆಯ ಪುಟಗಳನ್ನು ತಿರುಗಿಸಿಕೊಂಡು ಏನೋ ಹುಡುಕುತ್ತಿದ್ದರು. ಮಹಿಕಾ ಕಿಟಕಿಗೆ ಹತ್ತಿರ ನಿಂತು ಹೊರಗಿನ ಕತ್ತಲನ್ನು ನೋಡುತ್ತಿದ್ದಳು. ಅನಿರುದ್ಧ ಹೊರಗೆ ಬಾವಿಯ ಕಡೆ ದೃಷ್ಟಿಸುತ್ತಿದ್ದ. ಅದೇ ಸಮಯದಲ್ಲಿ ಮಳೆಯೊಳಗೆ ಒಬ್ಬ ವ್ಯಕ್ತಿಯ ನೆರಳು ಮನೆಯ ಗೇಟಿನ ಮುಂದೆ ಕಾಣಿಸಿತು. ಗಾಳಿ ಅವನ ಬಟ್ಟೆಗಳನ್ನು ಹಾರಿಸುತ್ತಿತ್ತು. ಅವನು ನಿಧಾನವಾಗಿ ಒಳಗೆ ಹೆಜ್ಜೆ ಇಟ್ಟಾಗ ತಾಯಿ ನಿಂತೇ ಹೋದಳು. ಇವನು? ನಂಬಲಾಗುವುದಿಲ್ಲ. ನೀನು ಸತ್ತಿದ್ಯಾ ಯೋಚಿಸಿದ್ದೆ. ತಾಯಿಯ ಮುಖದಲ್ಲಿ ಭೀತಿ ಮತ್ತು ಆಶ್ಚರ್ಯ ಒಂದೇ ಸಮಯದಲ್ಲೊಂದು ಕಂಡಿತು. ಮನೆಯೊಳಗೆ ಬಂದ ವ್ಯಕ್ತಿ ತಲೆಬಾಗಿಸಿ ಅನಿರುದ್ಧನ ಕಡೆ ನೋಡಿದನು. ನಿನ್ನ ತಂದೆ ನಾನು, ನಿಜವಾದ ತಂದೆ. ಅನಿರುದ್ಧನ ಕಾಲು ನೆಲದಿಂದ ಎತ್ತಿಕೊಂಡಂತಾಯಿತು. ನನ್ನ ತಂದೆ ಸತ್ತಿದ್ದಾರೆ ಅಂತ ನಾನೇ ಕೇಳಿದ್ದೆ. ವ್ಯಕ್ತಿ ತಲೆಯಾಡಿಸಿದ. ಸತ್ಯವನ್ನು ಮುಚ್ಚಿಟ್ಟದ್ದು ನಿನಗಲ್ಲ, ನನಗಾಗಿ. ನಿನ್ನ ಜನ್ಮದ ದಿನದಿಂದಲೇ ಈ ಶಾಪ ನನ್ನನ್ನು ಹಿಂಬಾಲಿಸುತ್ತಿತ್ತು. ನೀನು ಬದುಕಬೇಕು ಅಂತ ನಾನು ದೂರವಾಯಿತು. ಮಹಿಕಾ, ತಾಯಿ ಇಬ್ಬರೂ ಮೌನ. ಆ ವ್ಯಕ್ತಿಯ ಮುಖದಲ್ಲಿ ಒಂದು ಚಿಹ್ನೆ. ತಾಯಿಯು ಅದೇ ಚಿಹ್ನೆ ನೋಡಿದ್ದಳು. ಅದು ಶಾಪದ ಗುರುತು. ತಂದೆ ಮುಂದುವರಿಸಿದನು. ಈ ಶಾಪದ ಮೂಲ ಒಬ್ಬನೇ. ನೀನು ನೋಡಿದ ಆ ಯುವತಿಯಲ್ಲ, ಅವಳ ಹಿಂದೆ ನಿಂತಿರುವವನೊಬ್ಬನು.
20 ವರ್ಷಗಳಿಂದ ನಮ್ಮ ಕುಟುಂಬದ ಪ್ರತಿಯೊಂದು ಹೆಜ್ಜೆ ನೋಡುತ್ತಿದ್ದವನು. ನನ್ನ ತಮ್ಮ, ನಿನ್ನ ಮಾವನು ಆಗಬಹುದು. ಆದರೆ ಈಗ ಅವನನ್ನು ಮನುಷ್ಯ ಅಂತ ಕರೆಯಲು ಸಾಧ್ಯವಿಲ್ಲ. ಕಿಟಕಿ ಸ್ವತಃ ತೆರೆಯಿತು. ಮಳೆಯೊಳಗಿಂದ ನಿಂತಿದ್ದ ಒಂದು ಕಪ್ಪು ಆಕೃತಿ. ಅವನ ಕಣ್ಣುಗಳಲ್ಲಿ ಭಯಾನಕ ಕೆಂಪು. 8ನೇ ರಾತ್ರಿ ಸತ್ಯ ಬಂತು ಎಂದು ಅವನು ಗಟ್ಟಿಯಾಗಿ ನಕ್ಕಂತೆ. ಈ ಶಾಪದ ಮೂಲ ನಾನೇ. ನೀನು ಹುಟ್ಟಿದ ದಿನ ನೀನು ನನ್ನ ಜೀವನದ ಬೆಳಕನ್ನು ಕಿತ್ತುಕೊಂಡೆ. ಅದಕ್ಕಾಗಿಯೇ ನಾನು ನಿನ್ನನ್ನು ಅಳಿಸಬೇಕೆಂದು ನಿರ್ಧರಿಸಿದೆ. ಅನಿರುದ್ಧನ ಹೃದಯ ಕಿತ್ತು ಹೋಗುವಂತೆ ತಂದೆ, ತಾಯಿ, ಮಹಿಕಾ ಎಲ್ಲರೂ ಅವನ ಮುಂದೆ ನಿಂತರು. ಆ ರಾತ್ರಿ 3 ಜೀವಗಳು ಒಂದೇ ಗುರಿ, ಅನಿರುದ್ಧನ ರಕ್ಷಣೆ. ಆದರೆ ಗಾಳಿ ಬದಲಾಗಿತ್ತು. ಮನೆಯನ್ನು ಸಂಪೂರ್ಣ ಕತ್ತಲಿನೊಳಗೆ ಎಳೆದಿತ್ತು. ಮತ್ತೆ ಒಂದು ಶಬ್ದ. 8ನೇ ರಾತ್ರಿಯ ನಂತರ 9ನೇ ರಾತ್ರಿ ಕೇವಲ ಒಬ್ಬನೇ ಬದುಕಿರುತ್ತಾನೆ. 9ನೇ ರಾತ್ರಿ ಮೌನ. ಮಳೆ ನಿಂತಿತ್ತು. ಹಳೆಯ ಮನೆಯನ್ನು ಗುಮ್ಮಟ ಹೊಡೆದಂತೆ ಮೊಳಕೆ. ಎಲ್ಲರೂ ಮನೆಯ ಮಧ್ಯ ಕೋಣೆಯಲ್ಲಿ ನಿಂತಿದ್ದರು. ಅನಿರುದ್ಧನ ಮಾವ ಶಾಪದ ಮೂಲ ಕೊನೆಯ ದಾಳಿ ಮಾಡಲು ಸಿದ್ಧನಾಗಿದ್ದ. ಅವನ ದೇಹಕ್ಕೆ ನೆರಳಿನ ಶಕ್ತಿಗಳು ಅಂಟಿಕೊಂಡಿದ್ದವು. ಅನಿರುದ್ಧ ತನ್ನೊಳಗಿನ ಭಯವನ್ನು ತಡೆದು ಮುಂದೆ ನಿಂತನು. ನನ್ನಿಂದ ತೆಗೆದುಕೊಂಡದ್ದು ಏನು? ನನಗೇಕೆ ಪ್ರತೀಕಾರ ಎಂದು ಕೇಳಿದ. ಮಾವನ ಮುಖದಲ್ಲಿ ಪಾಗಲ್ ನಗು. ನನ್ನ ಮಗಳು, ನಿನ್ನಿಂದ ಆಕೆಯ ಬದುಕು ಹಾಳಾಯಿತು. ನೀನು ಜನಿಸಿದ ದಿನ ಆಕೆ ಸತ್ತಳು. ನಿನ್ನ ತಾಯಿಯ ತಪ್ಪು, ನಿನ್ನ ತಂದೆಯ ರಹಸ್ಯ, ನಿನ್ನ ಜನ್ಮವೇ ನನ್ನ ಶಾಪದ ರಾತ್ರಿ. ತಾಯಿ ಅತ್ತಳು. ತಂದೆ ಕೈ ಎತ್ತಿ ನಿಲ್ಲಿಸಿದರು. ನಿನ್ನ ಮಗಳು ಸತ್ತದ್ದು ಶಾಪದಿಂದಲ್ಲ, ಅದು ನಿನ್ನ ಕೆಟ್ಟ ನಂಬಿಕೆಯಿಂದ. ನೀನೇ ನಿನ್ನ ಕುಟುಂಬವನ್ನು ಹಾಳು ಮಾಡಿದೆ. ಮಾವನ ಕೋಪ ಉಕ್ಕಿತು. ಅವನು ನೆರಳನ್ನು ಅನಿರುದ್ಧನ ಕಡೆ ಎಸೆದನು. ಆದರೆ ಮಹಿಕಾ ಅವನ ಮುಂದೆ ನಿಂತರು. ಆ ನೆರಳು ಅವಳನ್ನು ನೆಲಕ್ಕೆ ದೂಡಿತು. ಅನಿರುದ್ಧ ಕಿರುಚಿದ. ಆ ಕ್ಷಣ ಬಾವಿಯಿಂದ ಬೆಳಕು ಮನೆಯವರೆಗೆ ಹರಡಿ ಮನೆಯೊಳಗಿನ ಶಾಪದ ಕಟ್ಟಳೆಗಳು ಒಡೆದು ಹೋದವು. ದೇವಾಲಯದ ಶಂಖದ ಶಬ್ದದಂತೆ ಒಂದು ಗದ್ದಲ. ತಂದೆ ತಾಯಿ ತಮ್ಮ ಕೈಗಳನ್ನು ಜೋಡಿಸಿ ಅನಿರುದ್ಧನ ತುಂಡಾದ ನೆನಪನ್ನು ಸರಿಪಡಿಸುವ ಪ್ರಯತ್ನ ಮಾಡಿದರು. ಬಾವಿಯ ಬೆಳಕು ಅನಿರುದ್ಧನ ಮೇಲೆ ಬಿದ್ದಾಗ ಅವನ ಕಣ್ಣುಗಳು ಬದಲಾಗಿದವು. ಅವನು ಹಿಂದೆಂದೂ ನೋಡದ ಧೈರ್ಯ, ಶಕ್ತಿಯ ಕಾಣುತ್ತಿತ್ತು. ಈ ಶಾಪವನ್ನು ಕೊನೆಗಾಣಿಸೋದು ನಾನಲ್ಲ, ನೀನೇ ಎಂದು ತಂದೆ ಹೇಳಿದ. ಅನಿರುದ್ಧ ಮುಂದೆ ನಡೆದು ಮಾವನ ಎದುರು ನಿಂತ. ನಾನು ನಿನ್ನ ಸಾಯದ ನೆನಪು ಅಲ್ಲ, ನಿನ್ನ ತಪ್ಪಿನ ಪ್ರತಿಬಿಂಬ. ನಿನ್ನಿಂದ ನಾಶವಾದ ನನ್ನ ಕುಟುಂಬವನ್ನು ನಾನು ರಕ್ಷಿಸುತ್ತೇನೆ. ಬಾವಿಯ ಬೆಳಕು ಅವನ ಕೈಗೆ ಸೇರಿದಂತೆ ಜ್ವಲಿಸಿತು. ಅವನು ಆ ಬೆಳಕನ್ನು ಮಾವನ ನೆರಳಿಗೆ ಎಸೆದ. ದೊಡ್ಡ ಸದ್ದು. ಕತ್ತಲು ಹರಿದು ಹೋದಂತೆ ಮಾವನ ದೇಹ ಮಣ್ಣು ಮಣಿಗಳು ಚದುರಿದಂತೆ ಅಳಿದು ಹೋಯಿತು. ಮನೆಯೊಳಗೆ ಶಾಂತಿ. ಗಾಳಿ ನಿಂತಿತು. 9ನೇ ರಾತ್ರಿ ಮುಗಿದಿತ್ತು. ಶಾಪದ ಸರಪಳಿ ಕೊನೆಗೊಂಡಿತ್ತು. ತಾಯಿ ನೆಲಕ್ಕೆ ಕುಸಿದು ಅನಿರುದ್ಧನನ್ನು ಅಪ್ಪಿಕೊಂಡಳು. ತಂದೆ ಕಣ್ಣೀರೊರೆಸಿಕೊಂಡನು. ಮಹಿಕಾ ನಿಧಾನವಾಗಿ ಎದ್ದು ನಗುತ್ತಾ ನಿಂತಳು. ಈ 3 ರಾತ್ರಿ ಅವರ ಬದುಕನ್ನೇ ಬದಲಿಸಿತು. ಮನೆ ಮೊದಲ ಬಾರಿಗೆ ನಿಶ್ಶಬ್ದವಲ್ಲ, ಸಾಕ್ಷಾತ್ ಶಾಂತಿಯಿಂದ ತುಂಬಿತ್ತು. 10ನೇ ರಾತ್ರಿ ಮನೆ ಮೊದಲ ಬಾರಿಗೆ
ಕತ್ತಲಲ್ಲ, ಭಯದಲ್ಲ, ಶಾಪದ ಹದದಲ್ಲಿರಲಿಲ್ಲ. ಗಾಳಿ ಮೃದುವಾಗಿ ಬೀಸುತ್ತಿತ್ತು. ಬಾವಿಯೊಳಗಿನ ನೀರು ಶಾಂತವಾಗಿ ಮಿನುಗುತ್ತಿತ್ತು. ಅನಿರುದ್ಧ, ಮಹಿಕ, ತಾಯಿ, ತಂದೆ ನಾಲ್ವರು ಒಂದೇ ಸ್ಥಳದಲ್ಲಿ ಒಂದೇ ಉಸಿರಿನೊಳಗೆ ನಿಂತಿದ್ದರು. 3 ದಶಕಗಳಿಂದ ಹಿಂಬಾಲಿಸಿದ ಶಾಪ ಮುರಿದರೂ ಮನಸ್ಸಿನೊಳಗಿನ ಗಾಯಗಳು ಇನ್ನೂ ಗುಣವಾಗಬೇಕಾಗಿತ್ತು. ಅನಿರುದ್ಧ ಬಾವಿಯೊಳಗೆ ನೋಡಿದ. ಈಗ ಅದರಲ್ಲಿ ಅವನ ಮುಖ ಮಾತ್ರ ಕಾಣಿಸುತ್ತಿತ್ತು. ಮತ್ತೊಬ್ಬ ಪ್ರತಿಬಿಂಬ ಅಲ್ಲ, ಯಾವುದೋ ಕತ್ತಲಿನ ನಗು ಅಲ್ಲ, ನಿಜವಾದ ಅವನ ಮುಖ. ತಾಯಿ ನಿಧಾನವಾಗಿ ಅವನ ಬಳಿಗೆ ಬರುತ್ತಾಳೆ. ನಿನ್ನನ್ನು ನಾನು ಕಳೆದುಕೊಳ್ಳುವ ಭಯದಿಂದ ದಿನ ರಾತ್ರಿ ಬದುಕಿದ್ದೆ ಮಗ. ಇಂದು ಮೊದಲ ಬಾರಿಗೆ ನನಗೆ ಭಯವೇ ಇಲ್ಲ. ಅವಳ ಕಣ್ಣೀರು ನೆಲಕ್ಕೆ ಬಿದ್ದರೂ ಆ ಕಣ್ಣೀರಲ್ಲಿ ಈಗ ನೋವಿಲ್ಲ. ತಂದೆ ಮುಂದೆ ಬಂದು ಅನಿರುದ್ಧನ ಭುಜ ಹಿಡಿದ. ನಿನಗಿಂತ ನಾನು ದೂರವಿದ್ದದ್ದು ತಪ್ಪೇ, ಆದರೆ ನಿನ್ನ ಬದುಕಿಗಾಗಿ ಆಯ್ಕೆ ಮಾಡಿದ್ದ ತ್ಯಾಗ ನನ್ನ ಹೃದಯವನ್ನು ಪ್ರತಿದಿನ ಕರಗಿಸುತ್ತಿತ್ತು. ಅನಿರುದ್ಧ ತಂದೆ ತಾಯಿಯನ್ನು ಒಟ್ಟಿಗೆ ಅಪ್ಪಿಕೊಂಡ. ಅವರಿಬ್ಬರು ಕಣ್ಣೀರು ಒರೆಸಿಕೊಂಡರು. 20 ವರ್ಷಗಳಿಂದ ಬಾಗಿಲ ಹಿಂದೆಯೇ ಉಳಿದಿದ್ದ ಪ್ರೀತಿ ಈಗ ಅವರ ಹೃದಯಕ್ಕೆ ಮರಳಿ ಬಂದಿತ್ತು. ಮಹಿಕ ನಗುತ್ತಾ ಎಲ್ಲವನ್ನು ನೋಡುತ್ತಿದ್ದಳು. ಅವಳು ಹೆಜ್ಜೆ ಹಾಕಿ ಅನಿರುದ್ಧನ ಕೈ ಹಿಡಿದಳು. ನೀನು ಎಷ್ಟು ಕತ್ತಲನ್ನು ಎದುರಿಸಿದರೂ ಕೊನೆಯಲ್ಲಿ ನೀನೇ ಗೆದ್ದೆ. ಈಗ ನಿನ್ನ ಬದುಕು ನಿನ್ನದೇ. ಅವರ ಕೈಗಳು ಜೋಡಿಸಿದ ಕ್ಷಣದಲ್ಲಿ ಬಾವಿಯೊಳಗಿನ ಬೆಳಕು ನಿಧಾನವಾಗಿ ಮಿನುಗಿ ಮರೆತು ಹೋಯಿತು. ಶಾಪಕ್ಕೆ ಸಂಬಂಧಿಸಿದ ಕೊನೆಯ ಚಿಹ್ನೆಯೂ ಅಳಿದು ಹೋಯಿತು. ಮನೆಯೊಳಗಿನ ಗೋಡೆಗಳು ಗುಮ್ಮಟ ಹೊಡೆಯುತ್ತಿದ್ದಂತೆ ಪುರಾತನ ಶಾಪದ ಗುರುತುಗಳು ಕಾಣೆಯಾದವು. ಅಲೆಮಾರಿಯೊಳಗಿನ ಹಳೆಯ ಗ್ರಂಥದ ಪುಟಗಳು ತಾವೇ ಮುಚ್ಚಿಕೊಂಡವು. ಇದು ಮುಗಿದಿದೆ, ತಾಯಿ ಮೃದುವಾಗಿ ಹೇಳಿದರು. ಅವರ ಶಬ್ದದಲ್ಲಿ ಶತಮಾನಗಳ ಹೊರೆ ಇಳಿದಂತೆ. ಮನೆಯ ಹೊರಗಡೆ ಮುಸ್ಸಂಜೆಯ ತಂಪು. ಗಾಳಿ ಹೊಮ್ಮಿತು. ಹಕ್ಕಿಗಳು ಮರಕ್ಕೆ ಮರಳಿ ಕೂಗತೊಡಗಿದವು. ಕತ್ತಲಿನ ನಂತರದ ಮೊದಲ ಬೆಳಗಿನ ಸೂಚನೆ. ಅನಿರುದ್ಧ ಬಾಗಿಲಿನ ಬಳಿ ನಿಂತು ಮನೆಗೆ ಮತ್ತೆ ಒಂದು ಬಾರಿ ಕಣ್ಣು ಹಾಯಿಸಿದ. ಈ ಮನೆ ನನಗೆ ಭಯ ಕೊಟ್ಟಿತ್ತು, ಕಣ್ಣೀರು ಕೊಟ್ಟಿತ್ತು, ಆದರೆ ಈಗ ಇದು ನನ್ನ ಕಥೆಯ ಆರಂಭದ ಮನೆ. ಮಹಿಕ ಅವನ ಹತ್ತಿರ ನಿಂತು, ಹೌದು, ನೀನು ಕಳೆದುಕೊಂಡ ನೆನಪನ್ನು ಈ ಮನೆ ಹಿಂದಿರುಗಿಸಿದೆ. ಆದರೆ ಇನ್ನು ಮುಂದಿನ ನೆನಪುಗಳನ್ನು ನಾವು ಸೇರಿ ಬರೆಯೋಣ ಎಂದಳು. ಅವಳ ಶಬ್ದದಲ್ಲಿ ಭವಿಷ್ಯದ ಬೆಳಕು. ತಾಯಿ ತಂದೆ ಇಬ್ಬರು ನಗುತ್ತಾ ನಿಂತರು. ಅನಿರುದ್ಧ ಮೊದಲ ಬಾರಿಗೆ ಆ ನಗುವನ್ನು ನಿಜವಾಗಿ ನೋಡಿಯೇ ಹೃದಯ ಹಗುರ ಮಾಡಿಕೊಂಡನು. ಆ ರಾತ್ರಿ ಬಾವಿಯ ಮೇಲೆ ಒಂದು ದೀಪ ಬೆಳಗಿಸಲಾಯಿತು. ಇನ್ನು ಶಾಪಕ್ಕೆ ಅಲ್ಲ, ಆಸೆಗೆ, ಹೊಸ ಬದುಕಿಗೆ. ಮೋಡಗಳ ಹಿಂದೆ ಚಂದಿರ ಹೊರಬಂದ. ಮನೆ ಮೇಲೆ ಚಂದಿರನ ಬೆಳಕು ಬಿದ್ದಾಗ 20 ವರ್ಷಗಳಿಂದ ಕತ್ತಲಲ್ಲಿ ಕುಳಿತಿದ್ದ ಸೂರ್ಯ ತನ್ನ ಉಗುರು ಚಳಿಯನ್ನು ಮೊದಲ ಬಾರಿ ತೋರಿಸಿದಂತೆ ಮನೆಯಲ್ಲಿ ಜೀವ ಮತ್ತೆ ಮೂಡಿತು. 10ನೇ ರಾತ್ರಿ ಶಾಪ ಮುಗಿದದ್ದು ಅಲ್ಲ, ಅನಿರುದ್ಧನ ನಿಜವಾದ ಜೀವನ ಪ್ರಾರಂಭವಾದ ರಾತ್ರಿ. ಮತ್ತೆ ಯಾವ ಕತ್ತಲು, ಯಾವ ನೆರಳು, ಯಾವ ಶಾಪವೂ ಈ ಮನೆಯ ದಾರಿಯನ್ನು ಮುಚ್ಚಲಾರದಂತೆ. ಅಂತ್ಯ. ಆದರೆ ಅವರ ಬದುಕಿಗೆ ಇದು ಕೇವಲ ಆರಂಭ.
ಈ ಕತೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯಲ್ಲಿ ಸಿಗುವ. ಅಲ್ಲಿ ತನಕ ಸ್ಟೇ ಟ್ಯೂನ್.